ಒಂದು ಮಗು ತಿಳುವಳಿಕೆ ಬಂದ ತಕ್ಷಣನೇ ತನ್ನ ತಂದೆ ತಾಯಿ ಕೇಳೋ ಪ್ರಶ್ನೆ, ಏನಾಗ್ತೀಯ ಮಗು ಅಂತ. ಆ ಮಗು ಹೇಳುತ್ತೆ, ನಾನು ಡಾಕ್ಟರ್ ಆಗ್ತೀನಮ್ಮ, ನಾನು ಇಂಜಿನಿಯರ್ ಆಗ್ತೀನಿ ಅಂತ ಆನ್ಸರ್ ಮಾಡುತ್ತೆ. ಪೇರೆಂಟ್ಸ್ಗೆ ತುಂಬಾ ಖುಷಿ ಆಗುತ್ತೆ, ನನ್ನ ಮಗ ಡಾಕ್ಟರ್ ಆಗ್ತಾನೆ, ನನ್ನ ಮಗ ಇಂಜಿನಿಯರ್ ಆಗ್ತಾನೆ ಅಂತ. ಒಂದು ಕ್ವಶನ್ ಅದನ್ನ ಕ್ಯಾರಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ಕ್ವಶನ್ ಆನ್ಸರೇ ಸಿಕ್ಕಿರಲ್ಲ. ಡಾಕ್ಟರ್ ಆಗ್ಬೇಕು ಅಂದ್ರೆ ಏನ್ ಓದ್ಬೇಕು, ಯಾವ ಎಕ್ಸಾಮ್ ಬರೀಬೇಕು? ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ ಏನ್ ಓದ್ಬೇಕು, ಯಾವ ಎಕ್ಸಾಮ್ ಬರೀಬೇಕು? ಈ ಒಂದು ಕ್ವಶನ್ಗೆ ಆನ್ಸರ್ ಹುಡುಕಕ್ಕೆ ಹೋಗಲ್ಲ ಅವರು. ಬಟ್ ಮಗುವಿನ ಮನಸ್ಸಲ್ಲಿ, ತಂದೆ ತಾಯಿಗಳ ಕನ್ಸಲ್ಲಿ ಅದನ್ನೇ ಕಾಣ್ತಾ ಇರ್ತಾರೆ. ತನ್ನ ಮಗುವಿನ ಮನಸ್ಸಲ್ಲಿ ಅದನ್ನೇ ಬಿತ್ತುತ್ತಾ ಇರ್ತಾರೆ, ನೀನ್ ಡಾಕ್ಟರ್ ಆಗ್ಬೇಕು, ನೀನ್ ಇಂಜಿನಿಯರ್ ಆಗ್ಬೇಕು ಅಂತ. ಹಾಗಾದ್ರೆ ಡಾಕ್ಟರ್ ಆಗ್ಬೇಕು ಅಂದ್ರೆ ಏನ್ ಓದ್ಬೇಕು? ಸೊ 10th ಸ್ಟ್ಯಾಂಡರ್ಡ್ ವರ್ಗು ಆಸ್ ಯೂಶುವಲ್, ಹೈಸ್ಕೂಲ್ ಮುಗಿಯೋವರೆಗೂ ನೀವು ಕಾಮನ್ ಸ್ಟೇಟ್ ಸಿಲೆಬಸ್, CBSE, ICSE ಸಿಲೆಬಸ್ ನಲ್ಲಿ ಯಾವ ಎಜುಕೇಶನ್ ಪ್ರೊವೈಡ್ ಮಾಡ್ತಾರೋ ಅದು ನೀವು ತಗೊಳ್ಳೇಬೇಕು. ಅದಾದ್ಮೇಲೆ ನೀವು ಪ್ರೀ ಯೂನಿವರ್ಸಿಟಿ ಎಜುಕೇಶನ್ಗೆ ಎಂಟರ್ ಆಗ್ತೀರಾ. ಎಂಟರ್ ಆದಾಗ ನೀವು ಯಾವ ಕಾಂಬಿನೇಷನ್ ಚೂಸ್ ಮಾಡಬೇಕು ಡಾಕ್ಟರ್ ಆಗ್ಬೇಕು ಅಂದ್ರೆ? PCMB ಸಬ್ಜೆಕ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೊಂತೀರಾ. ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಬ್ಜೆಕ್ಟ್ಗಳನ್ನ ಮೇಜರ್ ಆಗಿ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಅದಕ್ಕೆ ಸಪೋರ್ಟಿವ್ ಆಗಿ ಮ್ಯಾಥಮೆಟಿಕ್ಸ್ ನ ಸ್ಟಡಿ ಮಾಡ್ತೀರಾ. ನೀಟ್ ಎಕ್ಸಾಮಿನೇಷನ್ ಅನ್ನೋ ಒಂದು ಎಕ್ಸಾಮ್ ನ ಸೆಕೆಂಡ್ PUC ಮುಗಿದ ಮೇಲೆ ಮೇ ತಿಂಗಳಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಒಂದು ಏಜೆನ್ಸಿ ನಡೆಸುತ್ತೆ. ನೀಟ್ ಅಂದ್ರೆ ನ್ಯಾಷನಲ್ ಎಂಟ್ರೆನ್ಸ್ ಕಮ್ ಎಲಿಜಿಬಿಲಿಟಿ ಟೆಸ್ಟ್. ಇದು ಮೆಡಿಕಲ್ ಓದುವಂತ ಮಕ್ಕಳಿಗೆ ಮಾತ್ರ ಈ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಯಾರು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ, ಯಾರು ಕನ್ಸನ್ನ ಕಟ್ಕೊಂಡಿರ್ತಾರೆ, ಅವರು ಈ ಎಕ್ಸಾಮ್ ನ ಫೇಸ್ ಮಾಡ್ಬೇಕಾಗತ್ತೆ. ಈಸಿನಾ ಸರ್, ಡಾಕ್ಟರ್ ಆಗ್ಬಿಡ್ಬೋದಾ ನಾವು ಅಂದ್ರೆ ಅದು ಸುಳ್ಳು. ಡಾಕ್ಟರ್ ಆಗ್ಬೇಕು ಅಂದ್ರೆ ಹೇಗೆ ಓದ್ಬೇಕು, ಹೇಗಿರುತ್ತೆ ಎಕ್ಸಾಮ್, ಅದನ್ನ ಫಸ್ಟ್ ತಿಳ್ಕೋಬೇಕು. ಆಮೇಲೆ ನೀವು ಡಾಕ್ಟರ್ ಆಗ್ತಿರೋ ಆಗಲ್ವೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ನ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಎಷ್ಟು ಮಾರ್ಕ್ಸ್ ಇರುತ್ತೆ ಈ ಎಕ್ಸಾಮ್? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರು ನಡೆಸುವಂತ ಎಕ್ಸಾಮ್ ಅಲ್ಲಿ 720 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಅರ್ಧ ಪಾಲು ಬಯಾಲಜಿಗೆ ಇರುತ್ತೆ, ಇನ್ನರ್ಧ ಪಾಲು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಗೆ ಇರುತ್ತೆ. ಅಂದ್ರೆ ಎಷ್ಟು ಸರ್? 360 ಮಾರ್ಕ್ಸ್ ಬಯಾಲಜಿನಲ್ಲೇ ಇರುತ್ತೆ. ಇನ್ನು 360 ಮಾರ್ಕ್ಸ್ ನಲ್ಲಿ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಶೇರ್ ಮಾಡ್ಕೊಳುತ್ತೆ. ಈ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿನ ನೀವು NCERT ಟೆಕ್ಸ್ಟ್ ಬುಕ್ ಅಂತ ಒಂದು ನ್ಯಾಷನಲ್ ಲೆವೆಲ್ ಟೆಕ್ಸ್ಟ್ ಬುಕ್ ಇದೆ, ಅದನ್ನ ನೀವು ಓದ್ಬೇಕಾಗತ್ತೆ. NCERT ಕರಿಕ್ಯುಲಮ್ ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಕ್ರಿಟಿಕಲ್ ಥಿಂಕಿಂಗ್ ಲೆವೆಲ್ ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಲಾಜಿಕ್ ಮೈಂಡ್ ನ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಕ್ವಶನ್ ಅನಾಲಿಸಿಸ್ ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸಾಲ್ವಿಂಗ್ ಟೆಕ್ನಿಕ್ಸ್ ಗಳನ್ನ ಹುಡುಕೋಬೇಕಾಗತ್ತೆ. ಟ್ರಿಕ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಶಾರ್ಟ್ ಕಟ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. 1 ನಿಮಿಷದೊಳಗಡೆ ಕ್ವಶನ್ ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ನೀವು ತಿಳ್ಕೋಬೇಕಾಗತ್ತೆ. ಬಿಕಾಸ್ ಒಂದು ಕ್ವಶನ್ ಇರೋದು 1 ನಿಮಿಷ. ಆ 1 ನಿಮಿಷದಲ್ಲಿ ನೀವು ಆನ್ಸರ್ ನ ಮಾಡಬೇಕು. 720 ಮಾರ್ಕ್ಸ್ ನ ನೀವು ಪಡ್ಕೋಬೇಕು ಅಂತ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ತುಂಬಾ ಸಮಯನ ಅದಕ್ಕೋಸ್ಕರ ಮುಡುಪಾಗಿಡಬೇಕಾಗುತ್ತೆ. ದಿನಕ್ಕೆ ಏನೂ ಇಲ್ಲ ಅಂದ್ರೂ 8ರಿಂದ 10 ಗಂಟೆನಾದ್ರೂ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಜೊತೆ ಸಮಯ ಕಳಿಬೇಕಾಗುತ್ತೆ. ಅದರದೇ ಆದಂತ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಮಾಡಿದ ಮೇಲೆ ಅವತ್ತು ಬರುವಂತ ಕ್ವಶನ್ ಪೇಪರ್
ನಿಮಗೆ ಸಪೋರ್ಟಿವ್ ಆಗಿ ಬಂದ್ರೆ ಮಾತ್ರ ನೀವು ನೀಟ್ ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಕ್ಕಾಗತ್ತೆ. ನೀವು ನಿಮ್ಮ ಕಂಡ ಕನಸನ್ನ ನನಸು ಮಾಡ್ಕೊಡೋಕೆ ಅಲ್ಲಿ ಅವಕಾಶ ಇರುತ್ತೆ. ಹಾಗಾದ್ರೆ ಎಷ್ಟು ಮಾರ್ಕ್ಸ್ ಇರುತ್ತೆ ಸರ್? ಫಿಸಿಕ್ಸ್ ನಲ್ಲಿ, ಕೆಮಿಸ್ಟ್ರಿಯಲ್ಲಿ, ಬಯಾಲಜಿನಲ್ಲಿ ಟೋಟಲ್ ಎಷ್ಟೆಷ್ಟು ಕ್ವಶನ್ಸ್ ಗಳನ್ನ ನಾವು ನೋಡ್ಬೋದು ಕ್ವಶನ್ ಪೇಪರ್ ನಲ್ಲಿ? ಫಿಸಿಕ್ಸ್ ನಲ್ಲಿ ಟೋಟಲ್ 50 ಕ್ವಶನ್ ಇರುತ್ತೆ. ಅದರಲ್ಲಿ 45 ಕ್ವಶನ್ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಕೆಮಿಸ್ಟ್ರಿನಲ್ಲಿ 50 ಕ್ವಶನ್ ಇರುತ್ತೆ. ಅದರಲ್ಲಿ ನೀವು 45 ಕ್ವಶನ್ ಅಟೆಂಡ್ ಮಾಡಬೇಕಾಗತ್ತೆ. ಬಯಾಲಜಿನಲ್ಲಿ ಟೋಟಲ್ 100 ಕ್ವಶನ್ಗಳಿರುತ್ತೆ. ಅದರಲ್ಲಿ 90 ಕ್ವಶನ್ಗಳನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಅನ್ನ ಅಲ್ಲಿ ಅಲಾಟ್ ಮಾಡಿರ್ತಾರೆ. ಒಂದು ಸರಿಯಾದ ಆನ್ಸರ್ಗೆ 4 ಮಾರ್ಕ್ಸ್ ಸಿಗುತ್ತೆ. ಹಾಗೆ ನೀವು ತಪ್ಪು ಮಾಡಿದ್ರೆ ನಿಮ್ಮನ್ ಬಿಡಲ್ಲ. ತಪ್ಪು ಮಾಡಿದಕ್ಕೆ ದಂಡ ತೆರಲೇಬೇಕು. ಒಂದು ತಪ್ಪು ಕ್ವಶನ್ಗೆ ನಿಮ್ಗೆ 1 ಮಾರ್ಕ್ ಅನ್ನ ಕಳೀತಾರೆ. ಬಂದಿರುವಂತ ಮಾರ್ಕ್ ಅಲ್ಲೂ 1 ಮಾರ್ಕ್ಸ್ ನ ತೆಗೆದು ಬಿಡ್ತಾರೆ. ಅದು ಈ ಎಕ್ಸಾಮಿನೇಷನ್ ನಲ್ಲಿರುವಂತ ಒಂದು ಟಫೆಸ್ಟ್ ರೂಲ್. ಸೊ ಅದರಿಂದ ಎಷ್ಟೋ ಮಕ್ಕಳು ಮಾರ್ಕ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಅಂದ್ರೆ ಸುಮ್ನೆ ನನಗೆ ಗೊತ್ತಿಲ್ಲದಲೇ ಇರುವಂತ ಕ್ವಶನ್ ಕೂಡ ನಾನು ಅಟೆಂಡ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಮಗು ಇರಬಾರ್ದು. ನನಗೆ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಬೇಕು, ಗೊತ್ತಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆನ್ಸರ್ ಮಾಡಬಾರ್ದು. ಇದು ನೀಟ್ ಎಕ್ಸಾಮಿನೇಷನ್ ಬಗ್ಗೆ ನಾನು ಸ್ವಲ್ಪ ಸಮಯದಲ್ಲೇ ನಿಮಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸೋ ಮಚ್.